ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸದ್. ನೀವು ನೋಡ್ತಾ ಇದ್ದೀರಾ ನೈನಾ ಕುಬ್ಸದ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನನ್ನ ಈ ವಿಡಿಯೋ ಸಂಡೇ ಬ್ಲಾಗ್ ಆಗಿರುತ್ತೆ. ನನ್ನ ಸಂಡೇ ಏನೆಲ್ಲ ಕೆಲಸ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಒಂದು ಇಷ್ಟಾರ್ಥದ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಸಂಡೇ ಅಮಾವಾಸ್ಯೆ ಇರೋದ್ರಿಂದ ದೋಸೆಗೆ ಹಾಕಿದ್ದೆ. ನೋಡ್ತಾ ಇರ್ಬೋದು, ಹಿಟ್ಟನ್ನು ತುಂಬ ಭದ್ರವಾಗಿ ಎತ್ತಿಟ್ಟಿದ್ದೀನಿ. ಯಾಕೆ ಅಂದರೆ ಉಕ್ಕಿ ಎಲ್ಲ ಸೋರಬಾರ್ದು ಅನ್ನೋ ಕಾರಣಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ ಮತ್ತು ತಂಪು ವಾತಾವರಣದಿಂದ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಬಿಸಿನೀರನ್ನೇ ಚೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಹೊರಗಡೆ ನೋಡ್ತಿರ್ಬೋದು, ರಾತ್ರಿ ಎಲ್ಲ ತೊಳೆದಿಟ್ಟಿರ್ತಕ್ಕಂಥ ಡಬ್ಬಿಗಳೆಲ್ಲ ಹೊರಗಡೆನೇ ಇದ್ದಾವೆ. ಇನ್ನು ಗಾಡಿಗಳನ್ನು ತೊಳಿಬೇಕಿತ್ತು. ಹಾಗಾಗಿ ಫಸ್ಟು ನಾನು ಕಸನ ಹೊಡ್ಕೊಂಡು ಆಮೇಲೆ ಗಾಡಿಗಳನ್ನೆಲ್ಲ ತೊಳೆದ್ರಾಯ್ತು ಅಂತ ಫಸ್ಟು ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಬೆಳಗಿನ ರೊಟೀನ್ಸ್ಗಳನ್ನೆಲ್ಲ ನಾವು ಶೇರ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗಿಯೇ ವಿಡಿಯೋಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದು ನನ್ನ ಬೆಳಗಿನ ರೊಟೀನ್ ಆಗಿದೆ. ಹಾಗಾಗಿ ಎಂದಿನಂತೆ ನಾವು ವರ್ಷಲ ಪೂಜೆನೂ ಕೂಡ ಮಾಡಿದೆ. ಅಮಾವಾಸ್ಯೆ ಇರೋದರಿಂದ ಎಲ್ಲರಿಗೂ ಸ್ವಲ್ಪ ಗಡಿಬಿಡಿನೇ ಇರುತ್ತೆ. ಅದರಲ್ಲೂ ಕೂಡ ನಾನು ಫಸ್ಟ್ ಟೈಮ್ ಈ ಒಂದು ಎಲ್ಲದ ವಿಡಿಯೋಗಳನ್ನು ಮಾಡ್ತಾ ಇರ್ಬೋದು. ಯಾಕಂದರೆ ನಾನು ಜಾಸ್ತಿ ಅಡುಗೆ ವಿಡಿಯೋಗಳನ್ನೇ ಜಾಸ್ತಿ ಮಾಡೋದ್ರಿಂದ ಇದ್ರ ಕಡೆ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಬಟ್ ಇದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಆಮೇಲೆ ನಮ್ಮ 2 ಗಾಡಿಗಳಾಗಿ ಆಗೋದ್ರಿಂದ 2 ಗಾಡಿಗಳನ್ನು ನಾನು ಪ್ರತಿ ಅಮಾವಾಸ್ಯೆಗೂ ತೊಳಿತೀನಿ. ಹಾಗಾಗಿ ಫಸ್ಟು ಸ್ಕೂಟಿನ ಎಲ್ಲ ತೊಳೆದ್ಕೊಂಡ್ಬಿಟ್ಟೆ. ಆಮೇಲೆ ಬೈಕನ್ನು ಕೂಡ ತೊಳೆದ್ಬಿಟ್ಟೆ. ಪ್ರತಿ ಸಲ ಅಮಾವಾಸ್ಯೆಗೆ ವಾಹನಗಳನ್ನು ತೊಳಿಬೇಕು. ಯಾಕಂದರೆ ಅವುಗಳು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ತದನಂತರ ನಾವು ಸ್ನಾನ ಕೂಡ ಮಾಡಿದ್ವಿ. ನನ್ನ 2 ಮಕ್ಕಳಿಗೂ ಕೂಡ ಸ್ನಾನ ಮುಗಿಸಿ ನಾವು ಕೂಡ ಫ್ರೆಶ್ ಆದ್ವಿ. ಇನ್ನು ಅಮಾವಾಸ್ಯೆ ಅಂದ ತಕ್ಷಣ ದೇವ್ರ ಪೂಜೆ ಸ್ವಲ್ಪ ಫ್ರೆಶ್ ಆಗಿ ಇರಲಿ ಅಂದ್ಬಿಟ್ಟು ಎಲ್ಲ ದೀಪಗಳನ್ನು ಕೂಡ ಕ್ಲೀನ್ ಮಾಡಿದೆ. ಹೊಸ ಬತ್ತಿಗಳನ್ನು ಹಾಕಿದೆ. ಪೂಜೆಗೆ ಎಲೆ ಕೂಡ ರೆಡಿ ಮಾಡಿದೆ. ಇನ್ನು ಟಿಫನ್ನು ಕೂಡ ಆಲ್ರೆಡಿ ರೆಡಿ ಆಗಿತ್ತು. ಆಲೂಗಡ್ಡೆ ಇರಲಿಲ್ಲ ಅಂತ ಈರುಳ್ಳಿ ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡಿ ದೋಸೆನ ಹಾಕ್ತಾಯಿದ್ದೀನಿ. ಇನ್ನು ನನ್ನ ಮಕ್ಕಳಿಗೆ ಫಸ್ಟು ದೋಸೆನ ಹಾಕಿ ರೆಡಿ ಮಾಡಿಕೊಟ್ಟೆ. ಅದೇ ಗ್ಯಾಪ್ನಲ್ಲಿ ಸೌತೆ ಬೀಜ ಏನಂತಾರೆ ಅವುಗಳನ್ನ ಪಾಯಸ ಮಾಡಿದ್ರಾಯಿತು ಇವತ್ತು ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಅವನು ಕೂಡ ಸ್ವಲ್ಪ ಕುಕ್ಕರಲ್ಲಿ ತುಪ್ಪ ಹಾಕಿ ಫ್ರೈ ಮಾಡಿ ಕುಕ್ಕರನ್ನು ಸೈಡ್ ಇಟ್ಬಿಟ್ಟೆ. ಒಂದು ಸೈಡು ಪಾಯಸಕ್ಕೆ ರೆಡಿ ಆಗ್ತಿದ್ದೆ, ಇನ್ನೊಂದು ಸೈಡು ದೋಸೆನ ಹೊಯ್ತಾಯಿದ್ದೆ. ಸ್ವಲ್ಪ ಕ್ವಿಕ್ಕಾಗಿಯೇ ಕೆಲಸ ಆಗಲಿ ಅನ್ನೋ ಕಾರಣಕ್ಕೆ 2 ಕೂಡ ಒಟ್ಟಿಗೆ ಮಾಡ್ತಾಯಿದ್ದೀನಿ. ನೋಡ್ಬಿಟ್ಟು ನನ್ನ ಮಗಳಿಗೆ ಸಣ್ಣ ದೋಸೆ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಹಾಗಾಗಿ ಸಣ್ಣ ದೋಸೆನ ಅವ್ರಿಗೆ ಹಾಕಿ ರೆಡಿ ಮಾಡಿಕೊಟ್ಬಿಟ್ಟೆ. ನಮ್ಮನೇಲಿ 2 ಪ್ಲೇಟ್ ಇದ್ದಾವೆ. ಆ 2 ಪ್ಲೇಟು ಒಂದು ಚಿಕ್ಕ ಮಗಳಿಗೆ ಒಂದು ದೊಡ್ಡ ಮಗಳಿಗೆ. ಆ ಪ್ಲೇಟಲ್ಲಿ ಇಡ್ಲಿ ಪಡ್ಡು ದೋಸೆ ಮಾಡಿದಾಗ 2 ಪ್ಲೇಟಲ್ಲೇ ಜಾಸ್ತಿ ಹಾಕ್ಕೊಡೋದು. ಯಾಕಂದರೆ ಆಪ್ಷನ್ನಲ್ಲಿದೆ ಅದರಲ್ಲಿ 2 ಕಡೆ, ಒಂದು ಕಡೆ ಚಟ್ನಿ ಒಂದು ಕಡೆ ಪಲ್ಯ ಹಾಕ್ಕೊಂಡು ತಿನ್ಬೋದು ಅಂತ ಹೋಟೆಲ್ ಸ್ಟೈಲ್ ಅನಿಸುತ್ತೆ ಅಂತ ಅವ್ರಿಗೆ ಈ ರೀತಿ ಮಾಡಿಕೊಟ್ಟೆ. ನೋಡ್ತಿರ್ಬೋದು, ಸೌತೆ ಬೀಜ ಆಗಲೇ ಬೆಂದಿದ್ದಾವೆ. ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಪಾಯಸಕ್ಕೂ ಕೂಡ ರೆಡಿ ಮಾಡಿದೆ. ಸ್ವಲ್ಪ ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕಿ ಅದನ್ನು ಒಂದು ಸೈಡು ಕುದಿಲಿಕ್ಕಿಟ್ಟೆ. ಇನ್ನು ಪೂಜೆ ಎಲ್ಲ ನಮ್ಮ ಮನೆಯವರೆಲ್ಲ ಮಾಡಿ ಮುಗಿಸಿದ್ರು. ನೋಡ್ಬಿಟ್ಟು ನಮ್ಮ ಮನೆ ಅಮಾವಾಸ್ಯೆ ಪೂಜೆ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿಯೂ ಕೂಡ ಮಾಡ್ತೀವಿ. ಯಾಕೆಂದರೆ ಡೈಲಿ ರೊಟೀನೇ ಸ್ಪೀಡಾಗಿರೋದ್ರಿಂದ ನಾವು ಬೇಗನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಕಲಿಯೋದನ್ನು ಸ್ಪೀಡಾಗಿ ಕಲಿಬೇಕು. ನಿಧಾನಗತಿಯಲ್ಲೇ ಕಲಿತ್ಬಿಟ್ರೆ ಅದಕ್ಕೆ ಅಡಿಟ್ ಆಗಿಬಿಟ್ರೆ ಅವಸರದ ಟೈಮಲ್ಲಿ ನಮಗೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಿಕ್ಕಾಗಿಯೇ ಎಲ್ಲ ಮಾಡ್ತೀವಿ. ಇನ್ನು ಲೋಬಾನ ಕೂಡ ಹಾಕ್ತೀವಿ, ಪ್ರತಿ ವಾರವೂ ಹಾಕ್ತೀವಿ. ಯಾಕಂದರೆ ಯಾವುದೇ ರೀತಿಯ ದೃಷ್ಟಿ ಆಗಿದ್ದರೆ ಆ್ಯಂಡ್ ಮನೇಲಿ ಯಾವುದೇ ಕೆಟ್ಟ ಯೋಚನೆಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಲೋಬಾನೂ ಕೂಡ ಹಾಕ್ತೀವಿ. ಪ್ರತಿ ವಾರವೂ ಹಾಕ್ತೀವಿ. ಅದೇ ರೀತಿ ಅಮಾವಾಸ್ಯೆಯಲ್ಲೂ ಕೂಡ ಹಾಕ್ತೀವಿ. ಇನ್ನು ಎಲ್ಲ ಟಿಫನೆಲ್ಲ ಮುಗಿಸ್ಕೊಂಡು ಅಂಗಡಿ ಕಡೆ ಹೋದ್ವಿ. ಅಂಗಡಿ ಪೂಜೆ ಮಾಡೋಷ್ಟಿಗಾಗಲೇ ಟೈಮ್ ಆಗಿಬಿಟ್ಟಿತ್ತು. ಇರಲಿ ಪರವಾಗಿಲ್ಲ, ಮಿಕ್ಕ ಅಮಾವಾಸ್ಯೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ಅಂಗಡಿಯೆಲ್ಲ ಕ್ಲೀನಾಗಿ ಸ್ವಚ್ಛಾಗಿ ಒರೆಸಿ ತೊಳೆದ್ಬಿಟ್ಟು ಪೂಜೆಗೆ ಒಳಗಡೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನೋಡ್ತಿರ್ಬೋದು, ಎಲ್ಲ ಕ್ಲೀನಾಗಿ ಮಾಡಿ ಪೂಜೆನೂ ಮುಗಿಸಿದ್ವಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದು 10 ನಿಮಿಷ ಅಂಗಡಿಯಲ್ಲೇ ಕೂತ್ಕೊಂಡ್ಬಿಟ್ಟು ಮತ್ತೆ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಸಂಡೇ ಎವ್ರಿ ಡೇ ಫ್ರೀಯಾಗಿರ್ತೀವಿ, ಆದರೆ ಸಂಡೇ ಮಾತ್ರ ಫುಲ್ ಬ್ಯುಸಿಯಾಗಿರ್ತೀವಿ. ಯಾಕಂದರೆ ಎಲ್ಲ ಕೆಲಸಗಳು ಅವತ್ತೇ ಇಟ್ಕೊಂಡಿರ್ತೀವಿ.
ಇದು ನಾವು ತೊಗೊಳೋ ತರಕಾರಿ ಅಂಗಡಿ. ನಿಮಗೆ ಏನೇನು ಬೇಕೆಲ್ಲ ನಾವೇ ಆರಿಸ್ಕೊಂಡು ಪ್ಯಾಕ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ನೋಡ್ತಿರ್ಬೋದು, ಇದು ನನ್ನ ಸಂಡೇ ದಿನವಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಎವ್ರಿವನ್.